ಹಾಯ್ ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ. ನಾನು ಬಸವರಾಜ್ ಐರೋಡ್ಗಿ ಸಾಕಿನ ಹಿಕ್ಕನಗುತ್ತಿ ರೈತರಾಗಿದ್ದು, ನಾನು ವಿಕ್ಟ್ರಿ ಕಂಪ್ನಿಯ ಒಂದು ಆರ್ಗ್ಯಾನಿಕ್ ಶಾಪನ್ನು ಶಿಂದಗಿಯಲ್ಲಿ ಪ್ರಾರಂಭ ಮಾಡಿರ್ತೇವೆ. ಈ ನಮ್ಮ ಹಿಕ್ಕನಗುತ್ತಿ ಗ್ರಾಮದಲ್ಲಿ ಸಂಗಮೇಶ್ ಖಜೂರ್ಗಿ ಇವರ ತೋಟದಲ್ಲಿ ಸುಮಾರು ಒಂದು 4 ಎಕರೆ ಈರುಳ್ಳಿಗೆ ಬಿತ್ತನೆ ಮಾಡಿರ್ತಾರೆ. ಅದರಲ್ಲಿ 2 ಎಕರೆ ಒಂದು ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಬೆಳೆದಿರ್ತಾರೆ. ಆ ಬೆಳೆ ತೋರಿಸ್ತೀನಿ ಹೇಗಿರುತ್ತೆ. ಇದು ಸರ್ಕಾರಿ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ಬೆಳೆದಿರುವಂಥ ಬೆಳೆ ನೋಡ್ರಿ. ಇದಕ್ಕೂ ಮತ್ತು ಆ ಬೆಳೆಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದನ್ನು ರೈತರು ತಿಳ್ಕೊಂಡು ಈ ರಾಸಾಯನಿಕ ಮುಕ್ತ ಬೆಳೆ ಮಾಡಲು ಹಾಗೂ ರಾಸಾಯನಿಕ ಮುಕ್ತ ಆಹಾರ ಬೆಳೆಯಲು ಬೆಳೆಯುವುದರಿಂದ ಒಳ್ಳೆಯ ಒಂದು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಬೋದು, ಜೊತೆಗೆ ಒಂದು ಒಳ್ಳೆಯ ಬೆಳೆಯನ್ನು ನಾವು ತೆಗಿಬೋದು. ಹೀಗೆ ನಾವು ರಾಸಾಯನಿಕ ಜಾಸ್ತಿ ಬಳಸೋದ್ರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಯುವ ಜನಾಂಗಕ್ಕೆ ಒಂದು ಫಲವತ್ತಾದ ಭೂಮಿಯನ್ನು ಕೊಡೋಕ್ಕೆ ಸಾಧ್ಯ ಆಗಂಗಿಲ್ಲ ಜಾಸ್ತಿ ರಾಸಾಯನಿಕ ಬಳಸೋದ್ರಿಂದ. ನೋಡಿ, ಇವಾಗ ಇದು ರಾಸಾಯನಿಕ ಬಳಸಿ ಬೆಳೆದಿರುವಂಥ ಬೆಳೆ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದು ವಿಕ್ಟ್ರಿ ಕಂಪ್ನಿಯ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಬೆಳೆದಿರುವಂಥ ಬೆಳೆಗೂ ಮತ್ತು ಈ ಬೆಳೆಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದು ನೀವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳಲು ನಾನೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡ್ರಿ ಐತೆ. ಹಾಯ್, ನಾವು ಬಸವರಾಜ್ ಐರೋಡ್ಗಿ ಸಾಕಿನ ಹಿಕ್ಕನಗುತ್ತಿ ತಾಲೂಕು ಶಿಂದಗಿಯ ರೈತರಾಗಿದ್ದು, ಈ ಗ್ರಾಮದಲ್ಲಿ ಸಂಗಮೇಶ್ ಖಜೂರ್ಗಿ ಇವರ ತೋಟದಲ್ಲಿ 2 ಎಕರೆ ಈರುಳ್ಳಿಗೆ ನಮ್ಮ ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಇಟ್ಟಿರ್ತೇವೆ. ಆ ಪ್ರಾಡಕ್ಟ್ ಮೇಲೆ ಬೇಕಂತ ಈರುಳ್ಳಿ ಬೆಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುಮಾರು 2 ತಿಂಗಳ ಬೆಳೆ ಇದು. ಸುಮಾರು 4 ಎಕರೆ ಇವರು ಈರುಳ್ಳಿ ಬಿತ್ತನೆ ಮಾಡಿದ್ದು, ಅದರಲ್ಲಿ 2 ಎಕರೆಗೆ ನಮ್ಮ ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಉಪಯೋಗಿಸಿ ಬೆಳೆದಿರ್ತಕ್ಕಂಥ ಬೆಳೆ ಇದು. ಇನ್ನು 2 ಎಕರೆ ರಾಸಾಯನಿಕ ಗೊಬ್ಬರ ಮೇಲೆ ಬೆಳೆದಿರ್ತಕ್ಕಂಥ ಬೆಳೆ, ಅದು ಒಂದು ಬಿಡಿರ್ತೀನಿ ನೋಡಿ. ಅದಕ್ಕೂ ಎಷ್ಟೊಂದು ಇದೆ ಅನ್ನೋದು. ಎರಡೂ ಒಂದೇ ದಿನದಲ್ಲಿ ಬೇಕಂತ ಬೆಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಬಳಸೋದ್ರಿಂದ ಭೂಮಿ ಮಿದುವಾಗಿ ಬೇರೆ ಆಳಕ್ಕೆ ಹೋಗಿ ಬೆಳೆ ಚೆನ್ನಾಗಿ ಬರುತ್ತೆ. ಈ ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸೋದ್ರಿಂದ ನಮ್ಮ ರೈತರಿಗೆ ಏನು ಪ್ರಯೋಜನ ಇದೆ ಅಂದ್ರೆ, ಭೂಮಿಯ ಫಲವತ್ತತೆ ಜೊತೆಗೆ ನಾವು ಈರುಳ್ಳಿ ಬೆಳೆದು ದಿನ ಸ್ಟೋರೇಜ್ ಮಾಡಿಟ್ರೂ ಈರುಳ್ಳಿ ಹಾಳಾಗೋದಿಲ್ಲ, ಉಳ್ಳಾಗಡ್ಡಿ ಹಾಳಾಗೋತೆಗೆ ಭೂಮಿಯನ್ನು ಮಿದುವಾಗೋದ್ರೊಂದಿಗೆ ಭೂಮಿಯ ಫಲವತ್ತತೆಯೂ ಜಾಸ್ತಿ ಆಗ್ತದೆ. ಇದರಿಂದ ರೈತರಿಗೂ ಒಂದು ಒಳ್ಳೆಯ ಜೊತೆಗೆ ಪ್ರತಿ ವರ್ಷ ನಾವು ಆರ್ಗ್ಯಾನಿಕ್ ಬಳಸೋದ್ರಿಂದ ಭೂಮಿ ಒಂದು ಫಲವತ್ತತೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಈ ಮೂಲಕ ರೈತರಲ್ಲಿ ವಿಕ್ಟ್ರಿ ಆರ್ಗ್ಯಾನಿಕ್ ಉಪಯೋಗಿ ಒಂದ್ಸಲ 1-2 ವರ್ಷ ಉಪಯೋಗ ನೋಡ್ರಿ. ಆಮೇಲೆ ಅದರ ಆಮೇಲೆ ನಾವು ಬೇಡಂದ್ರೂ ನೀವೇ ಅದನ್ನ ಇದಕ್ಕ ತಮ್ಮಲ್ಲಿ ಹೇಳಲು ಬಯಸ್ತೇನೆ. ಜೈ ವಿಕ್ಟ್ರಿ, ಜೈ ಜವಾನ್, ಜೈ ಕಿಸಾನ್. ಸುಮಾರು 2.5 ತಿಂಗಳ ಬೆಳೆ.